ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ಒಂದು ದಿವಸ ಮಹಾಭಾರತ ತಾತ್ಪರ್ಯದ ಬಗ್ಗೆ ಹೇಳೋದು ಅಂತ ಅಂದ್ಕೊಂಡಿದ್ದೇನೆ. ಆಮೇಲೆ ಸೋಮವಾರ ಒಂದು ಆಗೋದಿಲ್ಲ. ಸೋಮವಾರವೂ ಸಾಧ್ಯ ಆದರೆ ಮಾಡಬೇಕು ಅಂತ ಒಂದು ಮನಸ್ಸುಂಟು. ಸೋಮವಾರ ಒಂದು ಆಗೋದಿಲ್ಲ. ಮತ್ತೆ ಸೋಮವಾರ ಸಂಜೆ ಹೊರಟ್ರೆ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿವಸ ಭಂಡಾರಕೆರೆಯಲ್ಲಿ ನಂದು ಆದಿಪರ್ವದ 3 ಉಪಾಖ್ಯಾನಗಳು, ಯಯಾತಿ, ಶ್ವೇತಕೇತು, ಅಣಿಮಾಂಡವ್ಯ, ಈ 3 ಜನರ ಕಥೆಯನ್ನು ಹೇಳಬೇಕು ಅಂತ ಇದೆ. ಹೀಗಾಗಿ ಅದು ಲೈವ್ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು. ಆದಿಪರ್ವ ಅದು ಲೈವ್ ಇದೆ. ಅದರಿಂದಾಗಿ ಮಂಗಳವಾರ, ಬುಧವಾರ, ಗುರುವಾರ ಇದ್ದೇ ಇರುತ್ತೆ. ಮತ್ತೆ ಶುಕ್ರವಾರ ನಾನಿಲ್ಲಿ ಬರ್ತೇನೆ. ಈಗ ಇನ್ನೂ ಏನು ಅಂತ ಹೇಳಿದ್ರೆ, ನಾನು ನಾಳೆ ನಾಡಿದ್ದು ಇದನ್ನು ಮುಂದುವರಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಮಹಾಭಾರತವನ್ನೇ ಮುಂದುವರಿಸೋದು ಅಂತ ಒಂದು ಯೋಚನೆ. ಮಹಾಭಾರತ ತಾತ್ಪರ್ಯವನ್ನು ಇವತ್ತು ಮಾಡಿ ನಾಳೆ 2 ದಿವಸಕ್ಕೆ ಇದನ್ನ ಯಾವುದು ಮತ್ಸ್ಯ ಪುರಾಣವನ್ನ ಮಾಡಿ ಮುಂದುವರಿಸೋದು ಅಂತ ಅಂದ್ಕೊಳ್ತಾ ಇದ್ದೇನೆ. ಗೊತ್ತಿಲ್ಲ ಆಗತ್ತಾ ಆಗಲ್ವಾ ಗೊತ್ತಿಲ್ಲ, ನೋಡೋಣ. 3ನೇ ತಾರೀಕಂತೂ ಮಾಡಲಿಕ್ಕಾಗಲ್ಲ. ಇಷ್ಟರೊಂದಿಗೆ ನಾವು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಚಿಂತನಕ್ಕೆ ಮುಂದಡಿ ಇಡೋಣ. ಇವತ್ತು ಬೆಳಗ್ಗೆ ಫೋನ್ ಮಾಡಿ ಭೂಷಣ ಕಾವಿ ಹೇಳಿದ, ನೀವು ಏಕಾಕ್ಷರ ಕೋಶವನ್ನು ಸ್ವಲ್ಪಕ್ಕೆ ನಿಲ್ಲಿಸಿದ್ದೀರಾ, ಅದನ್ನು ಮುಂದುವರಿಸಿ ಅಂತ. ಇಲ್ಲ, ಅದನ್ನು ನಾನು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಹಿಂದೆನೇ ಅದನ್ನು ಹೇಳ್ತೇನೆ. ಈ ಮುಗಿದೋಗ್ಬಿಡತ್ತೆ, ಇನ್ನೇನು ಏಕಾಕ್ಷರ ಕೋಶದ ಬಗ್ಗೆ ಮುಗಿಯತ್ತೆ. ಅದರಿಂದಾಗಿ ಮಹಾಭಾರತ ತಾತ್ಪರ್ಯದ ಬಗೆಗೇನೆ ಮಾತನಾಡೋಣ. ಯಾಕೆಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗ್ತಾ ಇದೆ. ಏಕಾಕ್ಷರ ಕೋಶದ ಬಗ್ಗೆ ಹಯಗ್ರೀವ ಜಯಂತಿ ಆ ಸಂದರ್ಭದಲ್ಲಿ ಮಾಡೋಣ ಅಂತ ಅಂದುಕೊಳ್ತಾ ಇದ್ದೇನೆ. ನೋಡೋಣ, ಅದು ಒಂದು ಮುಗಿಯುತ್ತೆ. ಇಷ್ಟರೊಂದಿಗೆ ಮಹಾಭಾರತ ತಾತ್ಪರ್ಯ, ಅದರ ಬಗ್ಗೆ ಮಹಾಭಾರತ ತಾತ್ಪರ್ಯದಲ್ಲಿ ಕೃಷ್ಣನ ಜನನವನ್ನ ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತ. ಯಮಕ ಅಂದರೆ ನಿಮಗೊಂದು ಸಂಗತಿಯನ್ನ ಹೇಳಬೇಕು. ಒಂದೇ ತರಹ ಕೇಳುವ ಶಬ್ದ ಇರುತ್ತೆ, ಆದರೆ ಅದನ್ನು ಬಿಡಿಸಿದಾಗ ಬೇರೆ ಅರ್ಥ ಬರುತ್ತೆ. ಇದನ್ನ ಯಮಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದು ಸಭಂಗಾಶ್ಲೇಷ, ಅಭಂಗಾಶ್ಲೇಷ ಅಥವಾ ಸಭಂಗ ಯಮಕ, ಅಭಂಗ ಯಮಕ ಅಂತೆಲ್ಲ ಪ್ರಭೇದಗಳಿದೆ. ಯಮಕ ಅಂದರೆ ಒಂದು ಇಟ್ಕೊಳ್ಳಿ, ಜೋಡಿ ಪದ, ಅದೇ ಒಂದೇ ಥರ ಕೇಳಿಸ್ತಾ ಇರುತ್ತೆ, ಆದರೆ ಒಂದೇ ತರಹ
ಅರ್ಥ ಇರಲ್ಲ. ಉದಾಹರಣೆಗೆ ನಾನೊಂದು ಶ್ಲೋಕ ಹೇಳ್ತೇನೆ. 5ನೆಯ ಶ್ಲೋಕ ಮಹಾಭಾರತ ತಾತ್ಪರ್ಯ. ಇವತ್ತು ಅದನ್ನೇನು ಯಮಕ ಭಾರತ ಅಂತ ಕರೀತಾರೆ ಅದು. ಅದರಲ್ಲಿ ಒಂದು ಸುಮಾರು 70ರಿಂದ 80 ಶ್ಲೋಕ ಇದೆ. ಅದರಲ್ಲಿ ಮಹಾಭಾರತದ ತಾತ್ಪರ್ಯವನ್ನೆಲ್ಲ ತುಂಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಸೋ ಜನಿದೆ ವಕ್ಯಂತೆ, ಕೇಳಿ, ಸೋ ಜನಿದೆ ವಕ್ಯಂತೆ ಯಸ್ಮಾದನು ಕಂಪನಾವದೇ ವಕ್ಯಂತೆ ಅವದಂದೇ ವಕ್ಯಂತೆ ಭುವನಂ ಹಿಸುರಾಃ ಸದೈವ ದೇವಕ್ಯಂತೆ. ಎಲ್ಲ ದೇವಕ್ಯಂತೆ ಕೇಳಿತಾ? ಕೇಳಬೇಕಾದ್ರೆ ಸೋ ಜನಿದೆ ವಕ್ಯಂತೆ. ಮೊದಲ ಪದ, ಮೊದಲ ಪಾದ ನಿಮಗೆ ಸಹ ಅಜನಿ ದೇವಕ್ಯಂತೆ 12 ಅಕ್ಷರಗಳು. ಯಸ್ಮಾದನು ಕಂಪನಾವದೇವಕ್ಯಂತೆ 20 ಪದಗಳು. ಅವದನ್ ದೇವಕ್ಯಂತೆ 12 ಪದ, 12 ಅಕ್ಷರ, 12 ವರ್ಣಗಳು. ಭುವನಂ ಹಿಸುರಾಃ ಸದೈವ ದೇವಕ್ಯಂತೆ ಮತ್ತೆ 4ನೆಯದರಲ್ಲಿಯೂ 20 ಅಕ್ಷರಗಳು. 12, 20, 12, 20 4 ಪಾದಗಳಲ್ಲಿ 1 ಮತ್ತು 3ನೇ ಪಾದದಲ್ಲಿ 12 ಅಕ್ಷರಗಳು, 2 ಮತ್ತು 4ರಲ್ಲಿ 20 ಅಕ್ಷರಗಳು. ಇದು ನಮಗೆ ಪದೇ ಪದೇ ಕೇಳೋದು ದೇವಕ್ಯಂತೆ ಅಂತ. ಅದನ್ನು ಬಿಡಿಸಿದಾಗ ಬೇರೆ ಅರ್ಥ ಬರುತ್ತೆ. ಸಹ ಸೋಜನಿ ದೇವಕ್ಯಂತೆ, ಸಹ ಶ್ರೀಕೃಷ್ಣ ಪರಮಾತ್ಮನು ದೇವಕ್ಯಂತೆ ಅಜನಿ, ದೇವಕಿಯ ಬಳಿಯಲ್ಲಿ ಹುಟ್ಟಿದ, ದೇವಕಿಯಿಂದ ಅಲ್ಲ ಅಂತ. ದೇವಕಿಯ ಬಳಿಯಲ್ಲಿ ಹುಟ್ಟಿದ್ದು. ಹೇಗೆ ಹುಟ್ಟಿದ್ದು? ಅನುಕಂಪನಾವತ್ ಏವಾ. ಅಂತೆ ಅಂದ್ರೆ ಬಳಿ ಅಂತ ಇಟ್ಕೊಳ್ಳೋ ದೇವಕಿಯಿಂದ ಅಂತಲೂ ಆಗುತ್ತೆ. ಆಗಲ್ಲ, ಅವಳಿಂದ ಅಂತ ಇಲ್ಲ ಇಲ್ಲ. ಅಂತೆ ಅಂದ್ರೆ ಒಳಗೆ ಅಂತ. ಅಂತಹ ಅಂತ ಸಕಾರ ಅಂತ ಶಬ್ದ ಇದ್ರೆ ನೀವು ಆ ರೀತಿ ಹೇಳಿ. ಅಂತೆ ಅಂದ್ರೆ ಬಳಿ ಅಂತ ಅರ್ಥ ಇದೆ. ಆದ್ದರಿಂದ ಸೋ ಜನಿದೆ ವಕ್ಯಂತೆ, ಶ್ರೀಕೃಷ್ಣನು ದೇವಕಿಯ ಬಳಿಯಲ್ಲಿ ಹುಟ್ಟಿದ. ನೀವು ಒಳಗೆ ಅಂತ ಅರ್ಥ ಮಾಡೋದಾದ್ರೆ ಅಂತಹ ಅನ್ಬೇಕು. ಅಂತೆ ಅಂತ ಹೇಳಿ ಸಪ್ತಮಿ ವಿಭಕ್ತಿ ಏಕವಚನ ಆಗಲ್ಲ. ಸೋ ಜನಿದೆ ವಕ್ಯಂತೆ, ಅವನು ದೇವಕಿಯ ಬಳಿಯಲ್ಲಿ ಹುಟ್ಟಿದ, ದೇವಕಿಯಿಂದಲ್ಲ. ಯಸ್ಮಾತ್ ಅನುಕಂಪನಾವದೇವಕ್ಯಂತೆ. ಯಾಕೆ ದೇವಾ, ಇದು ಅನುಕಂಪನಾವತ್, ಅನುಕಂಪೆ ಮೂಡುವ ಹಾಗೆ ದೇವತೆಗಳೆಲ್ಲ ಅವನಿಗೆ ಹೇಳಿದರು. ಯಾಕೆ? ಕ್ಯಂತೆ, ಅವರ ಆನಂದ ನಾಶವಾಗುತ್ತಿರಲು. ಕ ಅಂದ್ರೆ ಆನಂದ, ಕಿ ಆನಂದಾವಸ್ಥೆ, ಕಿ ಅಂತ ಕ್ಯಂತ, ಕ್ಯಂತೆ ದೇವಾ ಅಂತ ಕ್ಯಂತೆ ಅವದನ್. ಯಾಕಾಗಿ ನೀನು ಹುಟ್ಟಬೇಕು? ದೇವಕ್ಯಂತೆ ಅಥವಾ ದೇವಕಾತ್ಕಾರಾತ್ ದೈತ್ಯ ದೇವಕಿನೋ ಮತಾಹ. ಕಲಿಯನ್ನು ನಾಶ ಮಾಡೋದ್ರಿಂದಾಗಿ ದೇವರಿಗೆ ಕಲ್ಕಿ ಅಂತ, ಹಾಗೆ ದೇವಕಿ ಅಂತ ಇಟ್ಕೊಳ್ಳಿ. ದೇವತೆಗಳನ್ನ ನಾಶ ಮಾಡಲಿಕ್ಕೆ ಹೊರಟವರು ದೇವಕಿಗಳು, ಅಂದ್ರೆ ದೈತ್ಯರು. ಅವರ ಅಂತೆ ನಾಶಕ್ಕಾಗಿ ಈ ಸಪ್ತಮಿ ವಿಭಕ್ತಿಗೆ ಅದಕ್ಕಾಗಿ ಅಂತ ಚತುರ್ಥಿ ವಿಭಕ್ತಿಯ ಅರ್ಥ ಬರುತ್ತೆ. ದಂತಯೋರ್ಹಂತಿ ಕುಂಜರಂ ಅಂತ ಪದಪ್ರಯೋಗ ಇದೆ. ಹಲ್ಲುಗಳಲ್ಲಿ ಕೊಲ್ತಾರೆ ಅಂತ ಅರ್ಥ ಮಾಡಬಾರದು. ಹಲ್ಲುಗಳಿಗಾಗಿ ಕೊಲ್ತಾರೆ. ಆನೆಯನ್ನ ಯಾಕೆ ಕೊಲ್ತಾರೆ? ದಂತಯೋರ್ಹಂತಿ ಕುಂಜರಂ ಅಂತ ಒಂದು ಸಂಸ್ಕೃತ ಪದಪ್ರಯೋಗ ಇದೆ. ದಂತಯೋಹೋ ಅಂದ್ರೆ ಅಲ್ಲಿ ಸಪ್ತಮಿ ವಿಭಕ್ತಿ ದ್ಯೋಚನ ಅಲ್ಲ, ಹಲ್ಲುಗಳಲ್ಲಿ ಅಂತ ಅರ್ಥ ಮಾಡಬಾರದು. ಮತ್ತೆ ಹಲ್ಲುಗಳಿಗಾಗಿ ಕೊಲ್ತಾರೆ. ಕೋರೆದಾಡೆ ಆನೆ ದಂತ ಬಹಳ ಚೆನ್ನಾಗಿರುತ್ತೆ, ಅದಕ್ಕಾಗಿ ಕೊಲ್ತಾರೆ.
ದಂತಯೋರ್ ಹಂತಿ ಕುಂಜರಂ. ಹಾಗೆ ದೇವಕ್ಯಂತೆ, ದೇವಕಿಗಳು ದೈತ್ಯರು, ಅವರ ಅಂತೆ ನಾಶಕ್ಕಾಗಿ ಅಜನಿ ಹುಟ್ಟಿದ. ಭುವನಂ ಹಿ ಸುರಾಹ ಸದೈವ ದೇವಕ್ಯಂತೆ. ದೇವತೆಗಳು ಹೇಳುತ್ತಾರೆ, ಸದೈವದೇ ಅವ, ಎಲ್ಲ ದೇವತೆಗಳಿಗೆ ಸಂಪತ್ತನ್ನು ನೀಡಿದವ ನೀನು, ಅವರನ್ನ ಅವ ರಕ್ಷಿಸು. ಹೀಗೆ ಈ ಶ್ಲೋಕ ನೋಡಿ, ಸೋ ಜನಿದೇವಕ್ಯಂತೆ ಯಸ್ಮಾದನು ಕಂಪನಾವದೇವಕ್ಯಂತೆ ಅವದನ್ನ ದೇವಕ್ಯಂತೆ ಭುವನಂ ಹಿ ಸುರಾಸದೈವ ದೇವಕ್ಯಂತೆ ಅಂತ ಕೇಳಲಿಕ್ಕೆ ಒಂದೇ ಥರ ಕೇಳತ್ತೆ. ದೇವಕ್ಯಂತೆ ದೇವಕ್ಯಂತೆ ದೇವಕ್ಯಂತೆ. ಒಂದು ಕಡೆ ದೇವ ದೇವಕಿ ಅಂತ ದೇವಕ್ಯಂತ, ಇನ್ನೊಂದು ಕಡೆ ದೇವ ಕ್ಯಂತ, ಇನ್ನೊಂದು ಕಡೆ ದೇವಕ್ಯಂತ, ಇನ್ನೊಂದು ಕಡೆ ಸದೈವದೇ ವಕ್ಯಂತ ಅಂತ. ಈ ರೀತಿ ಸದೈವದೇ ಅವ ಕಿ ಅಂತೆ ಅಂತ ಈ ರೀತಿ ಪದಚ್ಛೇದ ಆಗತ್ತೆ. ಇದನ್ನ ಇವರು ಹೇಳ್ತಾರೆ, ನರಹರಿ ತೀರ್ಥರು ಪದ್ಯಬದ್ಧವಾಗಿ ವ್ಯಾಖ್ಯಾನ ಬರೆದಿದ್ದಾರೆ ನೋಡಿ. ನವಾಸುದೇವ ಏವಂ ಯಹ ಸ ಏವ ಆವಿರ್ಬಭೂವಃ. ಹಿಂದಿನ ಶ್ಲೋಕದಲ್ಲಿ ಅವನನ್ನ ನವಾಸುದೇವ ಅಂತ ಕರೆದಿದ್ರು. ನವಾಸುದೇವ ಅಂದ್ರೆ ವಾಸುದೇವ ಅಲ್ಲ ಅಂತ ಅರ್ಥ ಅಲ್ಲ, ನವ ಅಸುದೇವ ಅಂತ. ನವಾಸುದೇವ 9 ಅಸು ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಅವರಿಗೂ ದೇವ, ನವಾಸು ದೇವ ಅಂತ. ನವಾಸುದೇವ ಏವಂ ಯಹ ಸ ಏವ ಆವಿರ್ಬಭೂವಃ ಸಹ ಅಜನಿ, ಅವನೇ ಆವಿರ್ಭವಿಸಿದ. ಹೇಗೆ? ಸಮೀಪ ಏವ ದೇವಕ್ಯಾಹ ನಮಲೋತ್ಥ ಕಥಂಚನ. ದೇವಕಿಯ ಸಮೀಪ ಹುಟ್ಟಿದ್ದವನು, ಅದರಿಂದ ಮಲದಿಂದ ಹುಟ್ಟಿದ್ದಲ್ಲ. ಅಥವಾ ದೇವಕಾತ್ಕಾರಾತ್ ದೈತ್ಯ ದೇವಕಿನೋ ಮತಾಹ ತೇಷಾಮಂತಾಯ ಭಗವಾನ್ ಬಭೂವ ಮಧುಸೂದನಃ. ದೇವತೆಗಳಿಗೆ ಕಾಡ್ತಾರೆ, ಆದ್ದರಿಂದಾಗಿ ದೇವಕಿ ಅಂತಂದ್ರೆ ದೈತ್ಯರು. ಈಗ ಮೊದಲನೇದಾಗೋಯ್ತು, ದೇವಕ್ಯಂತೆ ಅಂತ ಮೊದಲನೇ ಪಾದದಲ್ಲಿರುವ ದೇವಕ್ಯಂತೆ ಆಗೋಯ್ತು. ಇನ್ನು ಎರಡನೇ ದೇವಕ್ಯಂತ ಏನು? ತೇಷಾಂ ಕ್ಯಂತೆ, ತೇಷಾಂ ಅಂತಾಯ, ಅವರನ್ನ ಕೊಲ್ಲಲಿಕ್ಕಾಗಿ ಅಜನಿ ಹುಟ್ಟಿದ್ದಂತೆ. ಅವ್ರು ಕೇಳ್ಕೊಂಡಿದ್ರು, ಯಸ್ಮಾತ್ ಕ್ಯಂತೆ ವದನ್ ದೇವಾಹ ಕಂ ಸುಖಂ ತದ್ವತಾಂ ಹಿಯಃ ಅಂತೋ ಪರಿಮಿತಾನಂದೋ ಯತೋ ವಾಚ ಇತಿ ಶ್ರುತೇ. ಕ್ಯಂತೆ ಅಂತ ದೇವರಲ್ಲಿ ಹೇಳ್ಕೊಂಡಿದ್ದು. ಕ ಅಂದ್ರೆ ಆನಂದ. ಆನಂದ ಯಾರಿಗಿದೆಯೋ ಅವರು ಕಿ. ಬಲ ಇರುವವರು ಬಲಿ ಇದ್ದ ಹಾಗೆ ಕ ಇರುವವರು ಕಿ. ಆನಂದ ಉಳ್ಳವರಲ್ಲೇ ಕೊನೆಯವ, ಅವನನ್ನು ಮೀರಿ ಆನಂದ ಇಲ್ಲ. ಅದರಿಂದಾಗಿ ಕೆಂತೆ ಅಂತ ಸಂಬೋಧನೆ. ಅಂತೋ ಪರಿಮಿತಾನಂದೋ ಯತೋ ವಾಚ ಇತಿ ಶ್ರುತೇ ತತ್ರಾವೋಚನ್ ಕೃಪಾತಸ್ಯ ಯಥಾತ್ಮಸು ಭವೇತ್ ತಥಾ. ಹೇಗೆ ಹೇಳಿದ್ರು? ಅನುಕಂಪನಾವತ್, ದೇವರಿಗೆ ಕರುಣೆ ಮೂಡುವ ಹಾಗೆ ಹೇಳಿದರು. ಕಂಪನಾವಚ್ಚ ವಚನಂ ಯಥಾಸ್ಯಾದಿತಿ ವಾ ಭವೇತ್. ಅನುಕಂಪನಾವತ್, ಗಡಗಡ ನಡುಗುತ್ತಾ ಹೇಳಿದ್ರು ಅಂತ. ಅನುಕಂಪೆ ಅಂದ್ರೇನು? ನಡುಗಿದ ಮೇಲೆ ಮೂಡುವಂಥದ್ದು. ನೋಡಿ ಅರ್ಥ ಹೇಗಿದೆ. ಅನುಕಂಪೆ ಅಂದ್ರೇನು? ನೀವು ನಡುಗಿದ ಮೇಲೆ ಮೂಡುವಂಥದ್ದು ಅನುಕಂಪೆ. ಆ ರೀತಿ ಅವರು ಗಡಗಡ ನಡುಗುತ್ತಾ ಹೇಳಿದರು, ಅನುಕಂಪನಾವತ್ ಅಂತ. ಕಂಪಮಾನ ಅವೋಚನಸ್ಥ ಇತ್ಯೇತದುದಿ ತಂಭವೇತ್ ಅಥವಾ ಕಂಪಮಾನ ಸ್ಯುಹು ಅಸುರ ಅವದನಸ್ತಥಾ ಕಮಿಂದ್ರಿಯಂ ಮನೋಯತ್ತೆ ತನ್ನಿಯಮ್ಯಂ ಜಗತ್ವಿದಂ. ಇನ್ನು ದೇವರನ್ನ ಕೆಂ ಅಂತ ಅಥವಾ ಕಿ ಅಂತ. ಯಾಕೆ ಅಂತಂದ್ರೆ ಕಮ್ ಅಂತಂದ್ರೆ ಇಂದ್ರಿಯ,
ಆನಂದದಿಂದ ಅವನು ನಿಯಂತ್ರಣ ಮಾಡತಕ್ಕಂಥವನು ಕ್ಯ, ಕಿ ಇಂದ ಯಮ್ಯವಾದದ್ದು ಕ್ಯ ಅಂತ ಆಗತ್ತೆ. ಅಥವಾ ಕಮ್ ಅಂತಂದ್ರೆ ಬ್ರಹ್ಮದೇವರು, ಕ ಅಂದ್ರೆ ಅವರಿಂದ ನಿಯಂತ್ರಿತವಾದದ್ದು ಜಗತ್ತು. ಈ ಜಗತ್ತಿನ ಕೊನೆಯಾಗದೇ ಇರಲಿ ಅಂತ ಹೇಳಿದ್ದಂತೆ ಅವರು. ಯಾಕೆಂದ್ರೆ ದೈತ್ಯರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಜಗತ್ತನ್ನ ಇಲ್ಲ ಅಂತ ಮಾಡಿಬಿಡ್ಬೇಕು ಅಂತ. ಜಗತ್ತನ್ನ ಇಲ್ಲ ಅಂತ ಮಾಡೋರಿಬ್ರು. ಜಗತ್ತನ್ನ ಇಲ್ಲ ಅಂತ ಅವ್ರು ಯಾಕೆ ಮಾಡಬೇಕು ಅಂತಂದ್ರೆ ಒಂದು ನೀತಿಬದ್ಧವಾಗಿ ಬಾಳ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಸದೈವ ಯಸ್ಸ ದೇವೇಭ್ಯೋ ದದಾತಿ ಪ್ರಾರ್ಥಿತಂ ಮಹತ್ ತಸ್ಮಿನ್ ಸದೈವ ದೇ ವಿಷ್ಣು ಅವದನ್ ವಿಬುಧಾಯಿದಂ. ಯಾವಾಗಲೂ ದೇವತೆಗಳಿಗೆ ಪ್ರಾರ್ಥಿತವಾದದ್ದನ್ನು ಕೊಡುತ್ತಾನೆ. ಸದೈವದ ಅವನನ್ನು ಕೇಳಿದರು ಅವಾ ಜಗನ್ನಾಥ ಅಂತ, ನಮ್ಮನ್ನ ರಕ್ಷಿಸು ಅಂತಂದ್ರು. ಈ ರೀತಿ ದೇವತೆಗಳು ದೇವರನ್ನ ಬೇಡಿಕೊಂಡ್ರು. ಆದ್ದರಿಂದಾಗಿ ದೇವರು ದೇವಕಿಯ ಸಮೀಪದಲ್ಲಿ ಹುಟ್ಟಿದ, ಏಕಾಗಿ ಹುಟ್ಟಿದ, ದೇವಕ್ಯಂತೆ ದೈತ್ಯರನ್ನ ನಾಶ ಮಾಡಲಿಕ್ಕಾಗಿ ಹುಟ್ಟಿದ. ನೀತೋ ವಸುದೇವೇನ ಸ್ವತತೇನ ಸಗೋಕುಳಂ ಸುವಸುದೇವೇನ ತತ್ರ ಯಶೋದಾತನಯಂ ಮೇನೆ ಕೃಷ್ಣಂ ಸ್ವಕೀಯಮವದಾತನಯಂ ಅಂತ. ಇಲ್ಲಿ ನೋಡಿ, ನೀತೋ ವಸುದೇವೇನ, ವಸುದೇವ ಅನ್ನೋ ಶಬ್ದ ಕೇಳಿಸ್ತಾ ಇದೆಯಾ? ಸ್ವತತೇನ ಸಗೋಕುಳಂ ಸುವಸುದೇವೇನ, ಮತ್ತೆ ವಸುದೇವ ಅಂತ ಕೇಳಿಸ್ತಾ ಇದೆ ಕಿವಿಗೆ. ಆಮೇಲೆ ತತ್ರ ಯಶೋದಾತನಯಂ, ಯಶೋದಾತನಯ. ಆಮೇಲೆ ಮೇನೆ ಕೃಷ್ಣಂ ಸ್ವಕೀಯಮವದಾತನಯಂ, ದಾತನಯ ಅಂತ ಮತ್ತೆ ಮತ್ತೆ ಕೇಳಿಸ್ತಾ ಇದೆ. ಇದರ ಅರ್ಥವನ್ನ ನೀವು ಬನ್ನಿ. ನೀತೋ ವಸುದೇವೇನ, ವಸುದೇವೇನ ನೀತಃ, ವಸುದೇವ ದೇವರನ್ನು ಕರೆದುಕೊಂಡು ಹೋದ. ವಸುದೇವ ಯಾರು? ಸ್ವತತೇನ ಅಂತ. ಸ್ವತತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಮೇಲುನೋಟದ ಅರ್ಥ ಇದೆ, ತನ್ನ ಅಪ್ಪನಾದ ವಸುದೇವನಿಂದ. ತಾತ ಇದೆಯಲ್ಲ, ಅದೇ ತತ. ತಾತ ಅಂದ್ರೆ ಅಪ್ಪನನ್ನ ತಾತ ಅಂತ ಕರೆಯೋದು ಸಂಸ್ಕೃತದಲ್ಲಿ. ಈಗ ಕನ್ನಡದಲ್ಲಿ ಅಪ್ಪನನ್ನ ತಾತ ಅಂತ ಕರೆಯೋದು. ಆದ್ರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಅಪ್ಪನನ್ನೇ ತಾತ ಅಂತ ಕರೆಯೋದು. ತಾತಃ ಅನುಕಂಪಿಯೇ ಪಿತರಿ. ಮುದ್ದು ಜಾಸ್ತಿ ಆದಾಗ ತತ ಅಂತ ಕರೀತಾರೆ. ಆದ್ದರಿಂದ ಸ್ವತತೇನ, ತನ್ನ ಅಪ್ಪನಾದ ವಸುದೇವನಿಂದ ಗೋಕುಳಂ ನೀತಃ, ಹಸು ಇರುವ ಕಡೆ ಒಯ್ಯಲ್ಪಟ್ಟ. ಹಿಂಗೆ ಹೇಳ್ಬೇಕು ಕನ್ನಡದಲ್ಲಿ. ಸರಳ ಕನ್ನಡದಲ್ಲಿ ಹೇಳೋದಾದ್ರೆ ಹೇಗೆ? ನಂದಗೋಪ ಬಂದ, ಕೃಷ್ಣನನ್ನ ತಗೊಂಡು ಹೋದ. ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಅದು ಯಾರಿಗೂ ಗೊತ್ತಿರಲಿಲ್ಲ. ಆ ವಸ್ತ್ರಗೃಹದಲ್ಲಿ, ಡೇರೆಯಲ್ಲಿ ಯಶೋದೆಯ ಪಕ್ಕ ಇಟ್ಟ ಬಂದ. ಮತ್ತೆ ಗೊತ್ತಾಗಿದ್ದು ಹೇಗೆ ಅಂತಂದ್ರೆ ಗರ್ಗಾಚಾರ್ಯರಿಂದ. ಗರ್ಗಾಚಾರ್ಯರಿಂದ ಗೊತ್ತಾಯ್ತು. ಆಗಿದ ಕಥೆ ಅಲ್ಲಿ. ಇದು ಈ ಸೂಕ್ಷ್ಮ ಗೊತ್ತಾಗಲಿಲ್ಲ ಯಾರಿಗೂ. ಅದಕ್ಕೆ ಅವ್ರೇನ್ ಮಾಡಿದ್ರು, ಯಶೋದನಿಗೆ ಗೊತ್ತಿತ್ತು ಅಂತಂದ್ರು. ಇದು ಸಾರಿ, ನಂದಗೋಪನಿಗೆ ಗೊತ್ತಿತ್ತು ಅಂತಂದ್ರು. ಆಮೇಲೆ ಈ ಮಗುವನ್ನ ತಗೊಂಡು ಹೋಗ್ತಾನೆ ವಸುದೇವ. ಗೊತ್ತಿದ್ದು ಕಂಸನಿಗೆ ಕೊಲ್ಲಲಿಕ್ಕೆ ಅಂತ ತಗೊಂಡು ಹೋಗೋದ ಹೆಣ್ಣು ಮಗುನ. ಅದಕ್ಕೆ ಅದು ಸತ್ತಿತ್ತು ಅಂತ ಹೇಳಿ ಭಾಸ ನಿರೂಪಣೆ ಮಾಡ್ಲಿಕ್ಕೆ ಶುರು ಮಾಡಿದ. ಯಾಕೆಂದ್ರೆ ಅವನು ಉದಾತ್ತವಾಗಿಸಬೇಕು ಅನ್ನೋ ಬಯಕೆಯಿಂದ ಇದನ್ನೆಲ್ಲ ಮಾಡಿಬಿಟ್ರು.
ನೀನು ನಿನ್ನ ಪಾತ್ರವನ್ನು ಉದಾತ್ತವಾಗಿ ಮಾಡಿದ್ರೆ ಪ್ರಯೋಜನ ಏನು? ಅಲ್ಲಿ ಮೂಲದಲ್ಲೇ ಆಗಬೇಕಲ್ಲ. ಜನರದ್ದೆಲ್ಲ ಪ್ರಾಬ್ಲಮ್ಮೇ ಅದು. ವಿಶೇಷತಃ ಭಾಸ. ಅವನು ಯಜ್ಞಫಲ ಅಂತ ಒಂದು ನಾಟಕ ಇದೆ, ಅವನದು ಭಾಸ ನಾಟಕ ಚಕ್ರದಲ್ಲಿ. ನಿಮಗೆ ಒಂದು ತಮಾಷೆ ಗೊತ್ತಾ? ಭಾಸ ಯಾವ ಕಡೆಯವನೋ ಗೊತ್ತಿಲ್ಲ, ಪ್ರಾಯ ಉತ್ತರದವನಿರ್ತಾನೆ. ಅವನು ನಾಟಕ ಎಲ್ಲ ಆಡೋದು ಕೇರಳದಲ್ಲಿ. ರಾಮನಾಟ್ಟಂ ಕೃಷ್ಣನಾಟ್ಟಂ ಅಂತ ಅಲ್ಲ ಆಡ್ತಾರೆ. ರಾಮನಾಟ್ಟ ಅಂತ ಹೇಳಿದ್ರೆ ಭಾಸನ 3 ನಾಟಕ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ. ಕೃಷ್ಣನಾಟ್ಟ ಅಂತಂದ್ರೆ ಮಹಾಭಾರತಕ್ಕೆ ಸಂಬಂಧಪಟ್ಟ 5 ಎಷ್ಟೋ ನಾಟಕ. ಆಮೇಲೆ ಸ್ವಪ್ನವಾಸವದತ್ತ, ಆಮೇಲೆ ಅವಿಮಾರಕ, ಈ 2 ನಾಟಕಗಳು ಇವೆ. ಒಟ್ಟು 13 ಏನೋ ನಾಟಕ ಇದೆ ಒಂದು. ದರಿದ್ರ ಚಾರುದತ್ತ ಅವೆಲ್ಲ ಬೇರೆ. 13 ನಾಟಕದಲ್ಲೇ ಸೇರತ್ತೆ. ಅದರಲ್ಲಿ ರಾಮನಾಟ ಕೃಷ್ಣನಾಟ ಅವರು ಆಡ್ತಾರೆ. ಪ್ರತಿಮಾ ನಾಟಕ, ಅಭಿಷೇಕ, ಈ ನಾಟಕ. ಇನ್ನು ಯಜ್ಞಫಲ, ಕರ್ಣಭಾರ, ಊರುಭಂಗ ಇವುಗಳೆಲ್ಲ ಒಂದು ನಾಟಕ. ಮಧ್ಯಮ ವ್ಯಾಯೋಗ ಇವುಗಳೆಲ್ಲ ಇರಬೇಕು. ಈ ಕೃಷ್ಣನಾಟದಲ್ಲಿ ಏನಾಗುತ್ತೆ, ಒಂದು ಯಜ್ಞಫಲ ಅಂತ ದುರ್ಯೋಧನ ಒಂದು ದೊಡ್ಡ ಯಜ್ಞ ಮಾಡ್ತಾನೆ. ಏನ್ ಬೇಕು ಅಂತ ದಕ್ಷಿಣೆ ಕೇಳ್ತಾನೆ ದ್ರೋಣಾಚಾರ್ಯರನ್ನ. ದ್ರೋಣಾಚಾರ್ಯ ಹೇಳ್ತಾರೆ ನೀವೆಲ್ಲ ಒಟ್ಟು ಕೂಡಬೇಕು ಅಂತ. ಆಗ ಆಯ್ತು ಅಂತ ಹೇಳಿ ಎಲ್ಲರೂ ಒಟ್ಟು ಕೂಡ್ತಾರೆ. ದುರ್ಯೋಧನ ಏನ್ ಮಾಡ್ಬಿಡ್ತಾನೆ, ರಾಜ್ಯವನ್ನು ಬಿಟ್ಕೊಟ್ಬಿಡ್ತಾನೆ. ಕ್ಯಾನ್ ಯು ಬಿಲೀವ್? ಎಲ್ಲ ಸುಖವಾಗಿದ್ದು ಬಿಡ್ತಾರೆ. ನೀವು ಇಲ್ಲಿ ಚೇಂಜ್ ಮಾಡಿದ್ರೆ ಅಲ್ಲಿ ಇರ್ಬೇಕಲ್ಲ. ಪ್ರಗತಿಶೀಲರು ಬರೆದ್ರು ಹೌದ್ರಿ, ಅವ್ರು ಬರೆದ್ರು ಹೌದು, ಅಲ್ಲಿ ಬದಲಾವಣೆ ಆಗ್ಬೇಕಲ್ಲ. ನನಗದೇ ನಗು ಬರೋದು, ಇವ್ರದ್ದೆಲ್ಲ ಏನ್ ಅನ್ಕೊಂಡಿದ್ದಾರೆ ಇವರು ಅಂತ ಒಮ್ಮೊಮ್ಮೆ ಆಶ್ಚರ್ಯ ಆಗತ್ತೆ. ಯಾಕೆ ಹೇಳಿದ್ದು ನಾನು ಅಂದ್ರೆ, ವಸುದೇವನಿಗೆ ದೇವರ ಆಜ್ಞೆ, ಇದನ್ನ ಇನ್ಯಾವ ರೀತಿಯಿಂದಲೂ ಕೂಡಿಸ್ಲಿಕ್ಕೆ ಬರಲ್ಲ. ಅಲ್ಲಿ ಹುಟ್ಟುವ ಹೆಣ್ಣು ಮಗುವನ್ನ ಇಲ್ಲಿ ನನ್ನನ್ನು ತಗೊಂಡು ಹೋಗಿ ಅಲ್ಲಿ ಇಡು ಅಷ್ಟೇ. ಆಮೇಲೆ ಕಂಸ ಆ ಮಗುವನ್ನ ಹೆಣ್ಣು ಮಗುವಾದರೂ ಕೂಡ ಬಿಡ್ಲಿಲ್ಲ, ಹೊಡೆದು ಕೊಲ್ಲಲಿಕ್ಕೆ ಹೋದ. ಅದು ತಪ್ಪಿಸಿಕೊಂಡಿತು. ಆಮೇಲೆ ಅವನಿಗೆ ಎಚ್ಚರ ಕೊಟ್ಟು ಮರಳಿ ಬಂದು ವಸುದೇವ ದೇವಕಿಯರಿಗೆ ಮಾತ್ರ ಕಾಣಿಸ್ತಾ ಅವ್ರ ಜೊತೆಗೇನೆ ಇತ್ತು. ಮುಂದೆಯೂ ಕೂಡ ಅವಳು ಜೊತೆಗೆ ಇದ್ಲು, ರಾಮಕೃಷ್ಣರ ಜೊತೆಗೇನೆ ಇದ್ಲು. ಇದು ಮಹಾಭಾರತ ಹೇಳುವಂತಹ ಕಥೆ. ಇದ್ರ ಬಗ್ಗೆ ಯಾರು ಗಮನಿಸೋಲ್ಲ. ಯಾಕೆ ಅಂತಂದ್ರೆ ಮಹಾಭಾರತ ಓದಿದ್ರೆ ತಾನೆ. ಮಹಾಭಾರತ ಓದ್ತಾರೆ ಪಾಪ ಕೆಲವರು. ಇದೆ, ಹೌದು. ಏಕಾನಂಗ ಅಂತ ಅವಳ ಹೆಸರು ಸ್ಪಷ್ಟವಾಗಿದೆ. ಅದನ್ನೇ ಹೇಳ್ತಾ ಇರೋದು ನಾನು. ಮಹಾಭಾರತ ಓದಲ್ಲ. ಮಹಾಭಾರತ ಹೇಗೆ ಓದಬೇಕು ಅಂತ ಹೇಳುವ ಮಹಾಭಾರತ ತಾತ್ಪರ್ಯನೂ ಓದಲ್ಲ. ಅದರಿಂದ ಏನಾಗತ್ತೆ, ಮಹಾಭಾರತದ ಐಡಿಯಾನೇ ಬರಲ್ಲ. ಇವರಿಗೆಲ್ಲ ಅದು ಗೊತ್ತಾಗಲಿಲ್ಲ. ಅದಕ್ಕೇನೋ ಅವ್ರು ಏನೇನೋ ಬರೋದು. ಭಾಸ ಅವರೆಲ್ಲ ಏನೇನೋ ಬರೋದು. ಕಡೆಗೆ ಕೆ.ಎಸ್. ನಾರಾಯಣಾಚಾರ್ಯ ಅವರು ಕೂಡ ಭೀಷ್ಮರನ್ನು ಕಂಡ್ರಾಗ್ತಾ ಇರಲಿಲ್ಲ ಅವರಿಗೆ. ಭೀಷ್ಮರು ಅಂತ ಅವ್ರನ್ನ ಹೊಗಳಬೇಡಿ, ನನಗೆ ಅವ್ರನ್ನ ಕಂಡ್ರಾಗಲ್ಲ ಅಂತ ಇದ್ರು. ಯಾಕೆ ಅಂತಂದ್ರೆ ದುರ್ಯೋಧನನಿಗೆ ಸಪೋರ್ಟ್ ಮಾಡಿದ್ರು ಅಂತ. ಅದು ಒಂದು ಆಗು ಹೋಗಿದೆ. ನೀವು ಹೇಳೋದ್ರಿಂದಾಗಿ ಅವರೇನು ತಿದ್ಕೊಳ್ಳಿಕ್ಕಾಗಲ್ಲ, ನಂಬರ್ 1. ನಂಬರ್ 2, ಇತಿಹಾಸದಲ್ಲಿ ಆಗಿ ಹೋದ ಘಟನೆಗಳನ್ನ ನೋಡಿಕೊಂಡು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ನೀವು ಹಾಗಾಗಬಾರದು ಅಂತ ಪ್ರಯತ್ನ ಪಡಬೇಕಷ್ಟೆ. ಇವಾಗ ಅಷ್ಟೇ. ಅದೇ ಈ ಎಲ್ಲ ಸಮಸ್ಯೆಗಳು ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಇಲ್ಲಿ ಯಶೋದಾತನಯ ಅದು ನೀತೋ ವಸುದೇವೇನ ಸ್ವತತೇನ ಅನ್ನೋದಕ್ಕೆ ಇವೆಲ್ಲ ಬಂತು. ತನ್ನ ಅಪ್ಪನಾದ ವಸುದೇವನಿಂದ
ಗೋಕುಲಕ್ಕೆ ಒಯ್ಯಲ್ಪಟ್ಟ ಸುವಸುದೇವೇನ ಅಂತಂದ್ರು. ಸುವಸುದೇವೇನ, ದೇವರು ಅವನಿಗೆ, ವಸುದೇವನಿಗೆ ಒಳ್ಳೆಯ ಸಂಪತ್ತನ್ನು ನೀಡಿದ್ದ. ಆ ಸಂಪತ್ತು ಹೇಗೆ? ಯದ್ರೂಪವಾದದ್ದು, ಗೋರೂಪವಾದದ್ದು. ಅದು ಕೋಟ್ಯಂತರ ಗೋವಿತ್ತಂತ ಅವನಿಗೆ. ವಸುದೇವ, ವಸುನಾ ದಿವ್ಯತೀತಿ ವಸುದೇವ. ಇವನು ಸಜ್ಜನ ಕೂಡ, ಸುವಸುದೇವ. ಅವನಿಗೆ ಕ್ಷತ್ರಿಯನಾಗಿದ್ದರೂ ಗೋವುಗಳಿಂದ ಬದುಕುವ ಒಂದು ಶಾಪ. ಕ್ಷತ್ರಿಯರಾದವರು ತೋಳ್ಬಲದಿಂದ ಬದುಕಬೇಕು. ಕ್ಷತ್ರಿಯನಾಗಿದ್ದು ವೈಶ್ಯರ ಹಾಗೆ ಬದುಕುವಂತಹ ಒಂದು ದುರದೃಷ್ಟ, ದುರ್ದೈವ ವಸುದೇವನಿಗೆ ಬಂತು. ಅದರಿಂದಾಗಿ ಕೃಷ್ಣ ಕ್ಷತ್ರಿಯ, ಗೊಲ್ಲ ಅಲ್ಲ. ಅವನು ಹುಟ್ಟಿದ್ದು ಕ್ಷತ್ರಿಯನಾಗಿಯೇ, ಸಂಸ್ಕಾರಗಳೆಲ್ಲ ಆಗಿದ್ದು ಕ್ಷತ್ರಿಯೋಚಿತ ಸಂಸ್ಕಾರವೇ, ಗೊಲ್ಲ ಅಲ್ಲ. ಅಲ್ಲ, ದೇವರು ಯಾರವ್ರನ್ನಲ್ಲ, ಎಲ್ಲರವನು. ನಾವು ದೇವರ ಬಾಹ್ಯವಾದ ಇದರಲ್ಲಿ ನಾವು ದೇವರು ಅವನಿಗೆ ಸೇರಿಲ್ಲ ಇವನಿಗೆ ಸೇರಿದಾನೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಅವಾಗ ಹುಟ್ಟಿದ್ದು ಕ್ಷತ್ರಿಯನಾಗಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಕಾರಣ, ಬ್ರಹ್ಮದೇವರ ಶಾಪ ಕಾಶ್ಯಪರಿಗೆ. ವರುಣನ ಗೋವುಗಳನ್ನ ಕಾಶ್ಯಪರು ತಗೊಂಡಿದ್ರು. ಅದಕ್ಕೆ ಸಪೋರ್ಟ್ ಆಗಿ ಯಾರು ಗೊತ್ತಾ? ಸಾಕ್ಷಾತ್ ಗೋಮಾತೆಯಾದ ಸುರಭಿ, ಆಮೇಲೆ ಅದಿತಿ. ಇವರಿಬ್ಬರು ಸಪೋರ್ಟ್ ಮಾಡಿದ್ರಿಂದ ಗೋವುಗಳನ್ನು ಇಟ್ಕೊಂಡ್ಬಿಟ್ಟಿದ್ದ ಕಾಶ್ಯಪರು. ವರುಣ ಏನು ಮಾಡಿದ? ಬ್ರಹ್ಮದೇವರ ಹತ್ರ ದೂರು ಕೊಟ್ಟ. ವರುಣ ಯೋಗ್ಯತೆಯಲ್ಲಿ ಕಾಶ್ಯಪರಿಗಿಂತ ದೊಡ್ಡವನು, ಆದರೆ ಈ ಬ್ರಹ್ಮಾಂಡದ ಒಳಗಡೆ ತಂದೆ ತಪ್ಪು ಮಾಡಿದಾಗ ಅವ್ರಿಗಿಂತ ದೊಡ್ಡವರು ಯಾರಾದ್ರೂ ಇದ್ರೆ ದೂರು ಕೊಡಬೇಕು. ಇಲ್ಲದೆ ಹೋದ್ರೆ ದೇವ್ರಿಗೆ ಅರ್ಪಣೆ ಮಾಡಿ ಸುಮ್ಮನೆ ಇದ್ದು ಬಿಡ್ಬೇಕು, ರಿಯಾಕ್ಷನ್ ಮಾಡ್ಲಿಕ್ಕಿಲ್ಲ. ಅದನ್ನ ವರುಣ ತೋರಿಸಿಕೊಟ್ಟದ್ದು. ಬ್ರಹ್ಮದೇವರಿದ್ರಲ್ಲ, ಬ್ರಹ್ಮದೇವರಿಗೆ ದೂರು ಕೊಟ್ಟ, ಸುಮ್ಮನಾದ. ಬ್ರಹ್ಮದೇವರು ಶಾಪ ಕೊಟ್ಟರು, ಮುಂದೆ ಕ್ಷತ್ರಿಯನಾಗಿ ಹುಟ್ಟುತ್ತಿ ವೈಶ್ಯರಂತೆ ಬದುಕುತ್ತಿ, ಇಲ್ಲಿ ಎಲ್ಲ ನಿನ್ನ ಹೆಂಡತಿಯರಾಗ್ತಾರೆ ಅಂತ. ಆ ಸುರಭಿ ಇದ್ದಾಳಲ್ಲ ಗೋಮಾತೆ, ಅವಳೇ ಬಲರಾಮನ ತಾಯಿ ರೋಹಿಣಿ. ಅದಿತಿ ಇದ್ದಾಳಲ್ಲ, ಅವಳೇ ದೇವಕಿ. ಇದು ಭಾಗವತಾದಿಗಳನ್ನು ನೋಡಿದಾಗ, ಮಹಾಭಾರತವನ್ನು ನೋಡಿದಾಗ, ಎಲ್ಲವನ್ನು ಒಟ್ಟೈಸಿದಾಗ ಸಿಗುವ ಸಮರಿ. ಈ ಹಿನ್ನೆಲೆಯಲ್ಲಿ ಸುವಸುದೇವ ಅಂತಂದ್ರು. ಇನ್ನು ಸ್ವತತೇನ, ದೇವರಿಂದ ವ್ಯಾಪಿಸಲ್ಪಟ್ಟವ ನಂದಗೋಪ. ವಸುದೇವ ಒಂದರ್ಥ ಆಯ್ತಲ್ಲ, ತನ್ನ ಅಪ್ಪನಾದ ವಸುದೇವನಿಂದ ಒಯ್ಯಲ್ಪಟ್ಟವ. ಎಂತಹ ವಸುದೇವ? ಸ್ವತತ. ಸ್ವ ಅಂತಂದ್ರೆ ಸ್ವಾತಂತ್ರ್ಯ ಗುಣವನ್ನು ಹೊಂದಿರುವ ದೇವರೇ ಸ್ವ. ಅವನಿಂದ ತತ ವ್ಯಾಪ್ತನಾಗಿದ್ದಾನೆ. ಏಕೆಂದ್ರೆ ಮಗು ಹುಟ್ಟುವಾಗ ಮೊದಲು ತಂದೆಯ ದೇಹದಲ್ಲಿ ತಂಗತ್ತೆ ಸ್ವಲ್ಪ ದಿವಸ, ಆಮೇಲೆ ತಾಯಿಯ ದೇಹದಲ್ಲಿ ತಂಗುತ್ತೆ. ಆದ್ದರಿಂದ ದೇವರು ವಸುದೇವನಲ್ಲಿ ಬಂದು ಸನ್ನಿಹಿತನಾಗಿದ್ದ. ಆಮೇಲೆ ದೇವಕಿಯ ಜಠರವನ್ನು ಪ್ರವೇಶ ಮಾಡಿದ. ಅವಾಗ ವಸುದೇವನಲ್ಲಿ ಸನ್ನಿಹಿತನಾಗಿದ್ದ. ಅದರಿಂದಾಗಿ ಸ್ವ ಪರಮಾತ್ಮನಿಂದ ತತ ವ್ಯಾಪಿಸಲ್ಪಟ್ಟಿದ್ದಾನೆ. ಅಂದ್ರೆ ಪರಮಾತ್ಮನ ಸನ್ನಿಧಾನ ಇದೆ. ಸ್ವತಂತ್ರನಾದ ಪರಮಾತ್ಮನ ಸನ್ನಿಧಾನ ಇರುವ ವಸುದೇವ ಆಗ ತಾನೇ ಹುಟ್ಟಿದ ಮಗು ಕೃಷ್ಣನನ್ನ ತಗೊಂಡೋಗಿ ಅಲ್ಲಿ ಇಟ್ಟ. ಇದನ್ನ ಹೇಳಿದ್ದು ನೋಡಿ. ನೀತೋ ವಸುದೇವೇನ ಸ್ವತತೇನ
ಸ ಗೋಕುಳಂ ಸುವಸುದೇವೇನ ಅಂದ್ರು. ತತ್ರ ಯಶೋದಾತನಯಂ, ತತ್ರ ಅಲ್ಲಿ, ಯಶೋದೆಯು ಕೃಷ್ಣಂ ಸ್ವಕೀಯಂ ತನಯಂ ಮೇನೆ, ಕೃಷ್ಣನನ್ನ ತನ್ನ ಮಗ ಎಂದು ಕೊಂಡಳು. ಅಲ್ಲಿಗೆ ಮುಗ್ದಿಲ್ಲ, ಮುಂದೆ ಇದೆ. ಮೇನೆ ಕೃಷ್ಣಂ ಸ್ವಕೀಯಂ ಅವದಾತನಯಂ ಅಂತ. ಅವದಾತ ಅಂತಂದ್ರೆ ಶುಭ್ರವಾದ, ಅವದಾತ ಶುಭ್ರ, ಅವದಾತ ಧವಳ ಅರ್ಜುನ ಅಂತ ಕೋಶ. ಶುಭ್ರ, ಅವದಾತ, ಧವಳ, ಅರ್ಜುನ, ಶ್ವೇತ ಇವೆಲ್ಲ ಪರ್ಯಾಯ ಪದ. ಅವದಾತ ನಯಂ ದೇವರ ನ್ಯಾಯ, ದೇವರ ಸ್ಟ್ರಾಟಜಿ ಎಲ್ಲವೂ ಶುದ್ಧ. ಅವದಾತ ನಯ, ಅವದಾತ ನಯ, ಅವದಾತ ನಯ. ಕೇಳ್ಬೇಕಾದ್ರೆ ನಿಮಗೆ ಯಶೋದಾತನಯ ಅವದಾತನಯ ಅಂತ ಕೇಳುತ್ತೆ. ಈಗ ಇನ್ನೊಮ್ಮೆ ಈ ಶ್ಲೋಕ ಕೇಳಿ. ನೀತೋ ವಸುದೇವೇನ ಸ್ವತತೇನ ಸಗೋಕುಳಂ ಸುವಸುದೇವೇನ ತತ್ರ ಯಶೋದಾತನಯಂ ಮೇನೆ ಕೃಷ್ಣಂ ಸ್ವಕೀಯಮವದಾತನಯಂ. ಇನ್ನೊಂದರ್ಥ ಆಚಾರ್ಯರಿಂದ ಬಂದದ್ದನ್ನ ನರಹರಿ ತೀರ್ಥರು ಹೇಳ್ತಾರೆ. ಅವದಾತ ವಿಮುಕ್ತಾಸ್ಯು ತೇಷಾಮಪಿ ಚ ನಾಯಕಂ. ಅವದಾತ ಮುಕ್ತರನ್ನೂ ಕೂಡ, ಅಂದ್ರೆ ಶುದ್ಧರು, ಪೂರ್ತಿ ಶುದ್ಧರು. ಯಾರು ಪೂರ್ತಿ ಸಾತ್ವಿಕರು ಅಂತ ಸಂಸಾರಾವಸ್ಥೆಯಲ್ಲಿ ಯಾರು ಇರಲ್ಲ. ಇವರು ಸಾತ್ವಿಕರು ಅಂದ್ರೆ ಏನರ್ಥ? ರಜೋಗುಣದ ಅಂಶ ತಮೋಗುಣದ ಅಂಶ ಕಡಿಮೆ ಇದೆ ಅಂತ ಅಷ್ಟೇ ಅರ್ಥ. 100ಕ್ಕೆ 100 ಸತ್ವಗುಣ ಯಾರಲ್ಲೂ ಇರಲ್ಲ. ಅಂತಹ ಬ್ರಹ್ಮದೇವರಲ್ಲಿಯೇ ಅದರ ರೇಷಿಯೋ ಹೇಗಿರುತ್ತೆ? 10% ಅಂತ ಇಟ್ಕೊಂಡ್ರೆ ಅದರ 1/10 ರಜೋಗುಣ, ಆ ರಜೋಗುಣದ 1/10 ತಮೋಗುಣ ಇರುತ್ತೆ. ಆ ತರಹ ರೇಷಿಯೋನಲ್ಲಿ ಬ್ರಹ್ಮದೇವರಿಗೂ ಕೂಡ ಸತ್ವಗುಣ ರಜೋಗುಣಗಳು, ರಜೋಗುಣ ತಮೋಗುಣಗಳು ಇರುತ್ತೆ. ಅಂದ್ರೆ ಚತುರ್ಮುಖನಿಗೆ ರಜಸ್ಸು 10% ಇಲ್ಲ, ಇನ್ನೂ ಕಮ್ಮಿ, ಬಹಳ ಕಮ್ಮಿ. ಅಲ್ಲ, 1/10 ಅಂತ ನಾನು ಹೇಳ್ತಾ ಇರೋದು. 1/10 ಅಂದ್ರೆ 10% ಆಗೋಗುತ್ತೆ. 1/10 ಅಂದ್ರೆ ಇಲ್ಲ, 100ಕ್ಕೆ ಅಂತ ಇಟ್ಕೊ. ಅಲ್ಲಲ್ಲ, ಅಲ್ಲಿದೆ ಆಚಾರ್ಯರು ಇದರಲ್ಲಿ ಎಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪ್ರಥಮೋ ಮಹತಸ್ಸರ್ಗ ಗುಣವೈಷಮ್ಯಮಾತ್ಮನಃ ಅನ್ನುವಲ್ಲಿ ಈ ನಿರ್ಣಯ ಕೊಟ್ಟಿದ್ದಾರೆ. ಅದರಿಂದಾಗಿ ನಾನು ಹೇಳಿದ್ದು. ಅಲ್ಲಿ ರೇಷಿಯೋವನ್ನು ದಶಮಾಂಶ ಅಂತ ಹೇಳಿದ್ದಾರೆ. ದಶಮಾಂಶಸ್ಯ ಸತ್ವಸ್ಯ 10 ಸತ್ವ ಇದೆ ಅಂದ್ರೆ 1 ರಜೋಗುಣ, ಆ 1 ರಜೋಗುಣದ 1% ಅದರ 1/10 ತಮೋಗುಣ ಇದೆ ಅಂತ. ಹೀಗಾಗಿ ಅಲ್ಲಿ ಇರೋದನ್ನ ಹೇಳ್ತಾರನ್ನ. ಅದರಿಂದಾಗಿ ಶುದ್ಧವಾದ ಸತ್ವ, ಜೀವಸ್ವರೂಪಭೂತವಾದ ಸತ್ವ ಇರೋದು ಬ್ರಹ್ಮದೇವರಿಗೆ. ಅಂದ್ರೆ ಅವರಿಗೂ ಕೂಡ ಈ ತರಹ ಸ್ವಲ್ಪ ರಜೋಗುಣ ತಮೋಗುಣದ ಅಂಶ ಇರುತ್ತೆ. ಅದಕ್ಕೆ ಸ್ವಲ್ಪ ಭಯ ಆಯಿತು ಅಂತಾರೆ. ಸ್ವಲ್ಪ ಭಯ ಆಯಿತು ಅವರಿಗೆ ಅಂತ. ಈ ಎಲ್ಲ ದೊಡ್ಡ ಹಿನ್ನೆಲೆಯಲ್ಲಿ ನೋಡಿದರೆ ಅವದಾತ ಅಂತಂದ್ರೆ ಮುಕ್ತರು, ಶುದ್ಧವಾದ ಸತ್ವಗುಣ. ಅವದಾತ ಮುಕ್ತರನ್ನು ನಯತಿ, ನಿಯಂತ್ರಣ ಮಾಡ್ತಾನೆ, ಒಯ್ತಾನೆ. ಅವದಾತ ನಯ. ಹೀಗಾಯ್ತು. ನೀತೋ ವಸುದೇವೇನ ಸ್ವತತೇನ ಸ ಗೋಕುಳಂ ಸ ವಸುದೇವೇನ. ಇದು ಕೂಡ ಸೇಮ್ ಅದೇ ರೀತಿ 12, 20, 12, 20. ನೀತೋ ವಸುದೇವೇನ ಸ್ವತತೇನ ಸ ಗೋಕುಳಂ ಸು ವಸುದೇವೇನ ತತ್ರ ಯಶೋದಾತನಯಂ ಮೇನೆ ಕೃಷ್ಣಂ ಸ್ವಕೀಯಮವದಾತನಯಂ ಅಂತ. ಈ ರೀತಿ ದೇವರ ಒಂದು ದೃಷ್ಟಿ, ದೇವರ ನಡೆಯನ್ನ
ನಿರೂಪಣೆ ಮಾಡ್ತಾ ಇದ್ದಾರೆ. ವವೃಧೇ ಗೋಕುಲ ಮಧ್ಯಾತ್ ಯೋ ದೇವೋ ವಿಶ್ವಮದ್ಭುತಾಕುಲ ಮಧ್ಯಾತ್ ತತ್ರ ಚ ಪೂತನಿಕಾಯಾವಧಮಕರೋದ್ಯನ್ನಿಜಾಸ್ಸು ಪೂತನಿಕಾಯಾ. ನೋಡಿ, ಇಲ್ಲಿಯೂ ಅದೇ ಮೊದಲ 2 ಪಾದದಲ್ಲಿ ಏನು ಕೇಳುತ್ತೆ? ವವೃಧೇ ಗೋಕುಲ ಮಧ್ಯಾತ್ ಅಂತ ಕೇಳುತ್ತೆ. ವವೃಧೇ ಗೋಕುಲ ಮಧ್ಯಾತ್ ಯೋ ದೇವೋ ವಿಶ್ವಮದ್ಭುತಾಕುಲ ಮಧ್ಯಾತ್ ತತ್ರ ಚ ಪೂತನಿಕಾಯಾ ವಧಮಕರೋದ್ಯನ್ನಿಜಾಸ್ಸು ಪೂತನಿಕಾಯಾ. ಇಲ್ಲಿ ಇದರ ಅರ್ಥವನ್ನು ನೋಡೋಣ. ವವೃಧೇ ಗೋಕುಲ ಮಧ್ಯಾತ್ ಅಂತಾರೆ. ದೇವರು ಗೋಕುಲ ಮಧ್ಯಾತ್ ವವೃಧೇ, ಗೋಕುಲದ ನಡುವೆ ಬೆಳೆದ. ಮಧ್ಯಾತ್ ಅಂತ ಇದೆ. ಮಧ್ಯೆ, ಮಧ್ಯಾತ್, ಮಧ್ಯಂ ಇದೆಲ್ಲ ಅವ್ಯಯ. ಮಧ್ಯಂ ಅವ್ಯಯ. ಇದು ವಿಭಕ್ತಿ ಇರೋ ತರ ಕಾಣುತ್ತೆ. ಚಿರೇಣ, ಚಿರಾತ್, ಚಿರಂ ಇದ್ದ ಹಾಗೆ. ಚಿರಂ ಅಂದ್ರೆ ನೀವು ಶಬ್ದ ನಡೆಸ್ತಾ ಕೂತು ಬಿಡಬಾರದು. ಚಿರಾತ್, ಚಿರಾಭ್ಯಾಂ, ಚಿರೇಭ್ಯ ಅಂತ ಅಂದ್ಬಿಡ್ಬಾರ್ದು. ಆಮೇಲೆ ಆಯ್ತಾ? ಚಿರಂ ಅಂತ ಕೇಳುತ್ತೆ, ಬಹಳ ಕಾಲ ಅಂತ ಅಷ್ಟೇ ಅರ್ಥ. ಪಂಚಮಿ ಅಂತ ಅನ್ಕೊಂಡಿದ್ದೆ. ಯಾವುದು? ಇದನ್ನ ವಿಭಕ್ತಿ ಪ್ರತಿರೂಪಕ ಅವ್ಯಯ ಅಂತ ಕರೀತಾರೆ. ವಿಭಕ್ತಿ ತರಹ ಕಾಣುತ್ತೆ, ಆದ್ರೆ ಅವ್ಯಯವಾಗಿಯೂ ಇರುತ್ತೆ. ಚಿರಾತ್ ಮಧ್ಯ ಕೂಡ ಅವ್ಯಯ. ಮಧ್ಯೆ ಅವ್ಯಯ. ಮಧ್ಯೆ, ಮಧ್ಯಾತ್, ಮಧ್ಯಂ 3 ಅವ್ಯಯ. ಚಿರಾತ್, ಚಿರಾಯ, ಚಿರಂ, ಚಿರೇಣ ಅವ್ಯಯ. ಇದನ್ನ ವಿಭಕ್ತಿ ಪ್ರತಿರೂಪಕ ಅವ್ಯಯ ಅಂತ ಕರೀತಾರೆ ವ್ಯಾಕರಣದಲ್ಲಿ. ವಿಭಕ್ತಿಯಂತೆ ಇರುತ್ತೆ, ಆದರೆ ವಿಭಕ್ತಿಯ ಕ್ರಿಯೆ ಇರಲ್ಲ. ಚಿರಾತ್, ಚಿರದಿಂದ ಅಂತ ಅರ್ಥ ಮಾಡಬಾರದು. ಆಯ್ತಾ? ಚಿರೇಣ, ಚಿರ ಅನ್ನೋದು ಕರ್ಣ ಅಲ್ಲ. ಆಯ್ತಾ? ಚಿರಂ, ಚಿರಕಾಲವನ್ನು ಅಂತ ಅರ್ಥ ಮಾಡಬಾರದು. ಹೀಗೆ ಮಧ್ಯಾತ್ ಅನ್ನೋದು. ಗೋಕುಲ ಮಧ್ಯಾತ್ ವವೃಧೇ, ಗೋಕುಲ ಮಧ್ಯದಲ್ಲಿ ಬೆಳೆದ. ಆಯ್ತಾ? ಇದನ್ನ ಗೋವಿಂದಾಚಾರ್ಯರು ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಲೆಬ್ಲೋಪ ನಿಮಿತ್ತ ಪಂಚಮಿ. ಇವಾಗ ಅದಕ್ಕೆ ಉದಾಹರಣೆ ಏನು ಅಂದ್ರೆ, ಮಹಡಿಯಿಂದ ನೋಡಿದ. ಕಣ್ಣಿಂದಲ್ವ ನೋಡೋದು? ಮಹಡಿಯನ್ನು ಏರಿ ಅಲ್ಲಿಂದ ನೋಡಿದ, ಮಹಡಿಯಿಂದ ನೋಡಿದ ಅಂದ್ಬಿಡ್ತಾರೆ. ಅಲ್ಲಿ ಏರಿ ಅನ್ನೋದು ಲೋಪ ಆಗಿರುತ್ತೆ, ಲೆಪ್. ಪ್ರಾಸಾದಾತ್ ಪಶ್ಯತಿ ಕಿಂ ನ ಚಕ್ಷುಷಾ ಪಶ್ಯತಿ. ಪ್ರಾಸಾದಂ ಆರುಹ್ಯ ತಸ್ಮಾತ್ ಪಶ್ಯತಿ ಇತ್ಯರ್ಥ. ಹಾಗೆ ಲೆಬ್ಲೋಪ ನಿಮಿತ್ತ ಪಂಚಮಿ, ಸಪ್ತಮ್ಯರ್ಥೇ ವಾ ಪಂಚಮಿ. ನಾನು ಹೇಳದ್ನಲ್ಲ, ಸಪ್ತಮ್ಯರ್ಥದಲ್ಲಿ ಪಂಚಮಿ. ಒಟ್ಟಾರೆ ಇದು ಅವ್ಯಯ. ಅಭಿಪ್ರಾಯ ಏನು? ಇದು ಅವ್ಯಯ. ಮಧ್ಯಾತ್ ಅನ್ನೋದು ಅವ್ಯಯ. ನೀವು ನಡೆಸಿದ್ರೆ ಲೆಬ್ಲೋಪ ನಿಮಿತ್ತ ಪಂಚಮಿ ಮಾಡಬೇಕು. ನಡೆಸಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಗೋಕುಲ ಮಧ್ಯದಲ್ಲಿ ಬೆಳೆದ. ಗೋಕುಲ ಮಧ್ಯಾತ್ ವವೃಧೇ. ಅದಕ್ಕೆ ನರಹರಿ ತೀರ್ಥರು ಹೇಳ್ತಾರೆ, ಅಜ್ಞದೃಷ್ಟ್ಯೈವ ಭಗವಾನ್ ವವೃಧೇ ಸೋಪಿ ಗೋಕುಲೇ ಅಂದ್ರು. ಜನರ ಕಣ್ಣಿಗೆ ವವೃಧೆ ಅಂತ ಕಂಡದ್ದು. ಅವರು ಬೆಳೀತಾ ಇದ್ದ ಹಾಗೆ ಇವಾಗ ನಿಮಗೆ ಮಹಾಭಾರತ ಮೊದಲಾದ ಪ್ರಾಚೀನ ಭಾರತದ ಟೆಕ್ಸ್ಟ್ಗಳು, ವೇದ ಮೊದಲಾದವುಗಳು ನೀವು ಈ ವರ್ಷ ನೋಡಿದ್ದಕ್ಕಿಂತ ಹೆಚ್ಚಿನ ಅರ್ಥ ಮುಂದಿನ ವರ್ಷ ತೋರುತ್ತೆ. ಹಿಂದಿನ ವರ್ಷ ನೋಡಿದ್ದಕ್ಕಿಂತ ಇಂದಿನ ವರ್ಷ, ಈ ವರ್ಷ ಹೆಚ್ಚು ಅರ್ಥ ಗೊತ್ತಾಗುತ್ತೆ. ಮಹಾಭಾರತ ಬೆಳೆದದ್ದ, ನೀವು ಬೆಳೆದದ್ದ? ಬೆಳೆದದ್ದು ನೀವು. ಮಹಾಭಾರತ ಅರ್ಥ ಗೊತ್ತಾಯಿತು. ಮಹಾಭಾರತಕ್ಕಷ್ಟೇ ಅರ್ಥ ಇತ್ತು ಅದು. ಈ ಮೊದಲು ಅದೇ ಅರ್ಥ ಇತ್ತು, ಆಮೇಲೂ ಅದೇ ಅರ್ಥ ಇರುತ್ತೆ. ನಾವು ಬೆಳೆದದ್ರಿಂದಾಗಿ ಮಹಾಭಾರತದ ಅರ್ಥ
ಅದಕ್ಕೆ ನನ್ನ ಒಳಗಡೆ ಮಹಾಭಾರತ ಬೆಳೀತಾ ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ದೇವರು ವವೃಧೆ ಅಂದ್ರೇನು, ಅವರಿಗೆ ಬೆಳೆದಂತೆ ಕಂಡದ್ದೇ ವಿನಃ ಅವನು ಬೆಳೆದಿರಲಿಲ್ಲ ಅಂತ ಅಲ್ಲ. ಅಜ್ಞದೃಷ್ಟ್ಯೈವ ಭಗವಾನ್ ವವೃಧೆ ಸೋಪಿ ಗೋಕುಲೆ ವಿಷ್ಣುರ್ದೇವೋನ್ಯಥಾ ವಿಶ್ವಂ ಅಧ್ಯಾದತ್ ಕಥಮದ್ಭುತಂ. ಇದನ್ನ ಹೆಂಗೆ ಹೇಳ್ತೀರಾ? ದೇವರು ಬೆಳೆದ ಅಜ್ಞದೃಷ್ಟ್ಯ ಅಂತ ಹೇಳಿ ನರಹರಿ ತೀರ್ಥರು ಒಂದು ಸೇರಿಸಿದ್ದಾರೆ. ಎಲ್ಲಿಂದ ಸೇರಿಸಿದ್ರು? ಅಲ್ಲಿರ್ಬೇಕಲ್ವಾ? ಇದೆ ಅಂದ್ರು ನರಹರಿ ತೀರ್ಥ. ಇದೆ ಏನು? ಯಹ ದೇವ ಅದ್ಭುತ ಆಕುಲಂ ವಿಶ್ವಂ ಅಧ್ಯಾತ್, ಅಧ್ಯಾದತ್ ಅಂತ ಅರ್ಥ. ಎಲ್ಲ ಅದ್ಭುತಗಳಿಂದ ಕೂಡಿರುವ ಜಗತ್ತನ್ನೇ ತಿಂದ. ಅಧಿ ಅದತ್, ಅಧ್ಯಾದತ್ ಅಂತಹವನು ವವೃಧೆ ಅಂದ್ರೆ ಅಜ್ಞದೃಷ್ಟಿ ಅಂತಾನೆ ಹೇಳಬೇಕಲ್ವಾ? ಯೋ ದೇವೋ ವಿಶ್ವಮದ್ಭುತ ಕುಲಮಧ್ಯಾತ್. ಆಮೇಲೆ ಹೇಳ್ತಾರೆ, ಅವನೇನು ಮಾಡಿದ? ಅದ್ಭುತ ಕುಲಂ ಅಧ್ಯಾತ್, ಅದ್ಭುತದಿಂದ ಕೂಡಿರುವ ಈ ಜಗತ್ತಿಗೆ ಅಧಿ ಆಗಾತ್ ಬಂದ, ಅದಕ್ಕೆ ಅಧ್ಯಾತ್ ಅಂತ ಹೇಳಿಬಿಟ್ರು. ತತ್ರ ಚ ಪೂತನಿಕಾಯ ವಧಮಕರೋತ್, ಅಲ್ಲಿ ಪೂತನೆಯನ್ನು ವಧಂ ಅಕರೋತ್ ಕೊಂದ. ಎನ್ನಿಜಾಸ್ಸು ಪೂತನಿಕಾಯಾ, ಅವಳೇ ಪೂತಳಾದಳು. ಪೂತನಿಕೆಯನ್ನ ಕೊಂದ, ಅವಳೇ ಪೂತಳಾದಳು. ಅವಳೊಬ್ಳೇನು ದೇವರಿಂದ ಎಲ್ಲರೂ ಪವಿತ್ರರಾಗ್ತಾರೆ. ಯತ್, ಯಾವ ಕಾರಣದಿಂದ? ನಿಜಾಹ, ತನ್ನವರೆಲ್ಲ ಸುಪೂತ ನಿಕಾಯಾಹ, ಸಮೂಹ ಸಮೂಹಗಳೇ ಪೂತಗಳಾದರು. ಅಂದರೆ ಮುಕ್ತರು ಪವಿತ್ರರಾದರು. ಜನ್ಮ ಮೃತ್ಯು ಮೊದಲಾದ ದೋಷಗಳಿಂದ ಕಳೆದುಕೊಂಡರು. ಅದರಿಂದಾಗ ಅವಳೊಬ್ಬಳಾಗೋದ್ರಲ್ಲಿ ಏನು ಆಶ್ಚರ್ಯ ಇದೆ? ಆ ಪೂತನೆಯಲ್ಲಿ ಆ ತಾಟಕೆಯೇ ಪೂತನೆಯಾಗಿ ಬಂದದ್ದು. ಆ ಪೂತನೆಯಲ್ಲಿ ಉರ್ವಶಿಯ ಆವೇಶ ಇತ್ತು. ಯಾಕೆ ಅಂತ ಹೇಳಿದ್ರೆ, ಉರ್ವಶಿ ಏನೋ ತಪ್ಪು ಮಾಡಿ ಶಾಪ ಪಡೆದಿದ್ಲು. ದೇವರಿಗೆ ಅವಳು ಹಾಲು ಕೊಡುವಾಗ ದೇವರನ್ನ ಪ್ರೀತಿಸಿ ಇದು ನಿನಗೆ ಅರ್ಪಣೆ ಅಂತಂದ್ಲು. ಅದಕ್ಕೆ ಆ ಮನೋಭಾವದಿಂದ ಅವಳು ಒಳ್ಳೆಯ ಲೋಕಕ್ಕೆ ಹೋದ್ಲು. ಆ ಮನೋಭಾವ ಇಲ್ಲದೆ ಇರೋದ್ರಿಂದ ಕೊಲ್ಲಲಿಕ್ಕೆ ಅಂತ ಬಂದದ್ರಿಂದ ಆ ತಾಟಕೆಯಲ್ಲಿ ಒಬ್ಬಳು ರಾಕ್ಷಸಿ ಇದ್ಲಲ್ಲ, ಅವಳು ಕೆಳಗಡೆ ಹೋದ್ಲು. ಎರಡು ಘಟಕಗಳು, ಎರಡು ವಸ್ತುಗಳು ಹಿಂಗೆ ಸೇರಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಕೆಳಗಡೆ ಬೀಳುತ್ತೆ, ಒಂದು ಮೇಲ್ಗಡೆ ಹೋಗುತ್ತೆ. ತುಂಬಾ ಜನ ಮಾತುರು ಪೂತನೆಯನ್ನ ಬಲಿಯ ಮಗಳು ಮಾಲಿನಿ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಪ್ರೂಫ್ ಇಲ್ಲ. ಇವಾಗ ನಾವು ಏನಂತ ಹೇಳಿದ್ರೆ ಪ್ರೂಫ್ ಇಟ್ಕೊಂಡು ಮಾತನಾಡಬೇಕು. ಗ್ರಂಥ ಚಿಕ್ಕನ್ನಲ್ಲಿ ಮಾತೃ ಪ್ರವಚನ ಕೇಳಿದ್ದೆ. ಅಲ್ಲಲ್ಲ, ಅದೇ ಸಮಸ್ಯೆ ಏನು ಅಂದ್ರೆ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕು. ಪ್ರಮಾಣಬದ್ಧವಾದದ್ದನ್ನು ಮಾತನಾಡಬೇಕು. ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳಬೇಕು. ಅದು ಏನಾಗತ್ತೆ, ಅದು ಏನೇನೋ ಕಥೆ ಸೇರಿಕೊಂಡು ಏನೇನೋ ಅವ್ಯವಸ್ಥೆ ಆಗತ್ತೆ. ಕೆಲವೊಂದನ್ನೆಲ್ಲ ನಾವು ನೋಡಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ಕಾನ್ಸೆಪ್ಟಲ್ಲೇ ತಪ್ಪಿರುತ್ತೆ. ಹಿಸ್ಟಾರಿಸಿಟಿ ಆಫ್ ಭಾಗವತ. ಮೊನ್ನೆ ನಾನು ನೆನ್ನೆ ಕ್ಷೌರಕ್ಕೆ ಹೋಗಿದ್ದಾಗ ಅಲ್ಲಿ ನನ್ನ ಜೂನಿಯರ್ ಒಬ್ಬರು ಬಂದಿದ್ದರು. ಸುಧಾ ಓದಿದವರು, ಇಂಗ್ಲೀಷಿನ ಓದು ಬಹಳ ಇರುವವರು. ಅವ್ರು ಬಂದು ಹಿಸ್ಟಾರಿಸಿಟಿ ಆಫ್ ಭಾಗವತವನ್ನು ನಾವು ಹೆಂಗೆ ಹೇಳೋದು? ಯಾಕೆಂದರೆ ಅಲ್ಲಿ ಹೂಣರು, ಶಕರು ಅಂತೆಲ್ಲ ಬರ್ತಾರೆ, ಯವನರು ಎಲ್ಲ. ಅವರೆಲ್ಲ ಯಾವಾಗ ಅಂತ ನೋಡಿದ್ರೆ ಭಾರತಕ್ಕೆ ಬಂದದ್ದು ಬಹಳ ತಡವಾಗಿ.
ಅಂದ್ರೆ ಸುಮಾರು ಒಂದು ಒಂದು 1000 ವರ್ಷ 1500 ವರ್ಷ ಅಂತ ಇಟ್ಕೊಳ್ಳಿ. ಪರೀಕ್ಷಿತ್ ರಾಜ ಇದ್ದದ್ದು ಯಾವ ಕಾಲದಲ್ಲಿ? ಪಾಂಡವರ ಕಾಲದಲ್ಲಿ. ಅಂದ್ರೆ ಪರೀಕ್ಷೆ ಇಮಿಡಿಯೇಟ್ 5000 ವರ್ಷ ಅಂತ ಹೆಂಗೆ ಪ್ರೂವ್ ಮಾಡ್ಲಿಕ್ಕಾಗತ್ತೆ ಅಂತ ನಾನು ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ನಮ್ಮ ಸರದಿ ಬಂದಾಗಿತ್ತು. ಉತ್ತರ ಕೊಡುವಂಥ ಜಾಗವೂ ಅಲ್ಲ ಅದು. ಅವನಿಗೆ ಇದ್ರೆ ಬೇರೆ ಬಂದು ಕೇಳಬೇಕು. ಅಲ್ವೇ, ಫೋನ್ ಮಾಡಿಯೋ ಏನೋ ಅಥವಾ ಹತ್ರ ಬಂದೋ ಇಲ್ಲೇನೋ ಕೇಳಬೇಕು. ಕ್ಷೌರಿಕರಂಗಡಿಯಲ್ಲೇ ಕೇಳೋವಂಥದ್ದಲ್ಲ ಅವೆಲ್ಲ. ಇರಲಿ, ಆ ಥರದ್ದು ಉತ್ತರ ಕೊಡ್ಲಿಕ್ಕೆ ಹೋದಾಗ ಏನು ಮಾಡಬೇಕು? ಮೊದಲು ಆ ವೆಸ್ಟರ್ನ್ ಥಾಟ್ ಏನಿದೆ, ಇತಿಹಾಸ ಅನ್ನೋದು ಸರಳ ರೇಖೆ ಅಲ್ಲ ಯಾವತ್ತೂ ಕೂಡ. ಇತಿಹಾಸ ಅಂತನ್ನೋದು ಅದು ಚಕ್ರಾತ್ಮಕವಾದದ್ದು. ಇಲ್ಲ ಅಂದ್ರೆ ವೇದದ ನಿತ್ಯತ್ವವನ್ನು ಪ್ರೂವ್ ಮಾಡೋದು ಕಷ್ಟ ಇದೆ. ನಚಿಕೇತ ಬದುಕಿದ್ದಾಗ ಕಠೋಪನಿಷತ್ತು ಇತ್ತೋ ಇಲ್ವೋ? ನಚಿಕೇತ ಬರೋದಕ್ಕಿಂತ ಮೊದಲು, ನಚಿಕೇತ ಬಂದ ಮೇಲೆ ಅದು ಪ್ರಸಿದ್ಧಿ ಪಡಿತು. ನಚಿಕೇತ ಬರೋ ಮೊದಲು ಅದಕ್ಕೆ ಬ್ರಹ್ಮದೇವರು ಬೇರೆ ಅರ್ಥ ಹೇಳ್ತಾ ಇದ್ರು. ಅದಕ್ಕೆ ಇವಾಗ ಸೂರ್ಯವರ್ಗ ಅಂತ ಹೇಳಿ ಮದುವೆ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರ ಅದು. ಸಾಮ್ರಾಜ್ಞಿ ಭವಶ್ವಶುರೇ ಸಾಮ್ರಾಜ್ಞಿ ಚ ನನಾಂದರಿ ಅಂತಿದೆ ಅಲ್ಲಿ. ಓ ಹೆಣ್ಣೆ, ನೀನು ನನ್ನ ಬಾಳಿಗೆ ಬಂದವಳು, ಸಾಮ್ರಾಜ್ಞಿ ಶ್ವಶುರಿ ಭವ, ಮಾವನಿಗೆ ರಾಣಿಯಂತಾಗು. ಸಾಮ್ರಾಜ್ಞಿ ಚ ನನಾಂದರಿ, ನನಾಂದರಿ ನಾದಿನಿಯಲ್ಲಿ ಅಂದ್ರೆ ಗಂಡನ ತಂಗಿಯಲ್ಲಿ ಅಥವಾ ಅಕ್ಕನಲ್ಲಿ ನೀನೇ ರಾಣಿಯಂತಾಗು. ಅಂದ್ರೆ ಅವರಿಗೆ ಬೇಕಾದದ್ದನ್ನ ನೋಡಿಕೋ ಇತ್ಯಾದಿ ಇತ್ಯಾದಿಗಳು. ಅದಕ್ಕೇನ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಸಾಮ್ರಾಜ್ಞಿ ಭವ ಶ್ವಶುರೇ ಸಾಮ್ರಾಜ್ಞಿ ಚ ನನಾಂದರಿ. ಅಲ್ಲ, ಮದುವೆ ಅನ್ನೋ ಕಾನ್ಸೆಪ್ಟ್ ಕಾಲಿಟ್ಟಿದ್ಯಾವಾಗ? ಉದ್ದಾಲಕನ ಕಾಲ. ಅದಕ್ಕಿಂತ ಮೊದಲು ಈ ಮಂತ್ರಕ್ಕೇನರ್ಥ? ಬೇರೆ ಅರ್ಥ. ಅದರಿಂದಾಗಿ ಇತಿಹಾಸ ಅಂತನ್ನೋದು ನೋಡಿ, ಆ ಕಾನ್ಸೆಪ್ಟೇ ವೇದಗಳ ನಿತ್ಯತ್ವವನ್ನು ಹೇಳ್ಬೇಕಾದ್ರೆ ಅದರ ಕಾನ್ಸೆಪ್ಟ್ 3 ಅರ್ಥಕ್ಕೆ ಬರಲೇಬೇಕಾಗತ್ತೆ. ಅದೇ ರೀತಿ ಭಾರತೀಯ ಇತಿಹಾಸವನ್ನು ಅರ್ಥ ಮಾಡಬೇಕಾದ್ರೆ ಮೊದಲು ಹೇಳಬೇಕು, ಇತಿಹಾಸ ಅನ್ನೋದು ಸರಳ ರೇಖೆ ಅಲ್ಲ. ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರಲ್ಲ ಇತಿಹಾಸ ಯಾವತ್ತೂ ಕೂಡ. ಯಾವುದೋ ತಪ್ಪು ಕೆಲಸ ಮಾಡಿ ವಿಶ್ವಾಮಿತ್ರರ ಕಾಲಕ್ಕೆ ಕಿರಾತರು ಹೂಣರು ಎಲ್ಲ ಆಗಿರ್ತಾರೆ. ಕ್ರಮೇಣ ಅವರ ಸಂತತಿ ಚಿಕ್ಕದಾಗತ್ತೆ, ಮತ್ತೆ ದೊಡ್ಡದಾಗತ್ತೆ ಇನ್ಯಾವುದೋ ಕಾಲಕ್ಕೆ. ಓದಕ್ಕಿಂತ ಮೊದಲು ಸಗರನ ಕಾಲದಲ್ಲಿಯೂ ಇದ್ರು. ಸಗರ ಯಾರು? ರಾಮನ ಪೂರ್ವಜ. ಔರ್ವನ ಕಾಲದಲ್ಲಿ, ಆ ಕಾಲದಲ್ಲೂ ಇದ್ರು. ಅವನೇನು ಮಾಡಿದ? ಸಗರ ಅವರನ್ನೆಲ್ಲ ಗೆದ್ದ ಮೇಲೆ ಕೊಲ್ಲೋದ ಅಂತ ಕೇಳಿದ. ಅದಕ್ಕೆ ಅವ್ರವರು ಹೇಳಿದರಂತೆ, ಇಲ್ಲ ಇಲ್ಲ, ಒಂದು ಕೆಲಸ ಮಾಡು, ಅವರನ್ನ ಹಾಸ್ಯಾಸ್ಪದ ವೇಷವುಳ್ಳವರನ್ನಾಗಿ ಮಾಡು, ವೇದದ ಆಚರಣೆಗಳನ್ನು ಬಿಡುವಂತೆ ಮಾಡು. ಅದು ದೊಡ್ಡ ಶಿಕ್ಷೆ ಅವರಿಗೆ. ಏನದು? ಒಳ ಉಡುಪನ್ನ ಹೊರ ಉಡುಪಿನ ಮೇಲೆ ಹಾಕಿಕೊಳ್ಳುವಂತೆ ಮಾಡು. ಅನಂತರ ವಾಸ ಸಹ ಪರೇ ಅಬಹಿರು ವಾಸ ಸಪ್ಪರಾನ್. ಅನಂತರ ವಾಸ ಸಹ, ಒಳಗಡೆ ಬಟ್ಟೆನ ಉಟ್ಕೊಳ್ಳೋದು ಬೇಡ. ಅಬಹಿರು ವಾಸ ಸಹ, ಇನ್ನು ಹೊರಗಡೆ ಬಟ್ಟೆ ಉಟ್ಕೊಳ್ಳೋದು ಬೇಡ. ಒಂದು ಹೊರಗಡೆ ಬಟ್ಟೆ ಮೇಲೆ ಒಳಗಡೆ ಬಟ್ಟೆ ಉಟ್ಕೊಳ್ಳೋದು ಬೇಕು. ಇಲ್ಲವೇ ಶ್ಮಶ್ರು ಮಾತ್ರ ಅವಶೇಷಿತಾನ್, ಗಡ್ಡ ಮಾತ್ರ ಇಲ್ಲಿ ಉಳಿದದ್ದನ್ನೆಲ್ಲ ತೆಗೆಯುವ ಹಾಗೆ ಮಾಡು. ಈ ತರಹ ಎಲ್ಲ ಮಾಡು ಅಂತ ಹೇಳಿದ್ರಂತೆ. ಅವಾಗ ಅವ್ರೇನ್ ಮಾಡಿದ್ರು? ಆ ತರಹ ಮಾಡಿದ. ಕಾಲಕ್ರಮೇಣ ಅದು ಸರಿ ಹೋಯ್ತು, ಮತ್ತದು ಬಂತು. ಅದರಿಂದಾಗಿ ಇತಿಹಾಸ ಅನ್ನೋದು ಅದು ರಿಪಿಟೇಟಿವ್ ಅಥವಾ ಅದೊಂದು ಚಕ್ರದ ತರಹ. ಸ್ವಲ್ಪ ಕ್ಷೀಣ ಆಗತ್ತೆ, ಪೂರ್ತಿ ಕಣ್ಮರೆಯಾಗತ್ತೆ, ಮತ್ತೆ ಮರಳಿ ಬರುತ್ತೆ. ಸ್ವಲ್ಪ ಕಣ್ಮರೆಯಾಗತ್ತೆ, ಪೂರ್ತಿ ಆಗತ್ತೆ, ಮತ್ತೆ ಮರಳಿ ಬರುತ್ತೆ. ಈ ತರಹ ಮತ್ತೆ 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 ಬರ್ತಾ ಇರುತ್ತೆ. ಅದರಿಂದ ಮೊದಲು ಆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸ್ಬೇಕು. ಅಂದ್ರೆ ನಾವು ಹೇಳುವಾಗ ಅವ್ರು ಯಾವ ನೆಲೆಯಲ್ಲಿ ಪ್ರಶ್ನೆ ಕೇಳಿರ್ತಾರಲ್ಲ,
ಅದನ್ನೇ ಬೇರೆ ಮಾಡಬೇಕು. ಹಾಗೆ ಪ್ರಮಾಣ ಪ್ರಮಿತವಾದದ್ದನ್ನು ಹೇಳಬೇಕು. ಪ್ರಮಾಣ ಪ್ರಮಿತವಲ್ಲದೆ ಇರೋದನ್ನ ಮುಟ್ಲೇಬಾರದು, ಗೊತ್ತಿಲ್ಲ ಅಂತಾನೆ ಹೇಳಬೇಕು. ಪ್ರಮಾಣ ಪ್ರಮಿತವಾಗಿದ್ದರೂ ಸಂದೇಹ ಇರೋದನ್ನು ಸಂದೇಹ ಇದೆ ಅಂತಾನೆ ಹೇಳಬೇಕು. ಇವು ಮೂರನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು. ಹಾಗೆ ಪೂತನೆಯ ಕಥೆಯೂ ಕೂಡ ಬಲಿಯ ಮಗಳು ಮಾಲಿನಿ ಇರ್ಬೋದೇನೋ, ನಮಗೆ ಗೊತ್ತಿಲ್ಲ. ಆದರೆ ನಾವು ಪ್ರಮಾಣ ಅಂತ ಒಪ್ಪುವ ಗ್ರಂಥಗಳಲ್ಲಿ ಎಲ್ಲಿದೆ? ಮಹಾಭಾರತದಲ್ಲಿದೆಯಾ, ಭಾಗವತದಲ್ಲಿದೆಯಾ, ರಾಮಾಯಣದಲ್ಲಿದೆಯಾ? ಪಂಚರಾತ್ರದಲ್ಲಿದ್ದರೂ ಓಕೆ. ಪಂಚರಾತ್ರದಲ್ಲಿ ಎಷ್ಟೋ ಇದಕ್ಕೆ ಪೂರಕವಾದ ಅಂಶ ಇದೆ. ಆ ರೀತಿ ನಾವು ಗಟ್ಟಿ ಸ್ಟ್ಯಾಂಡ್ ತಗೊಳ್ಳೇಬೇಕು. ಈ ಹಿನ್ನೆಲೆಯಲ್ಲಿ ನಮಗೆ ಮಾಲಿನಿ ಅನ್ನೋದಕ್ಕೆ ಪ್ರೂಫ್ ಸಿಗಲ್ಲ. ಇರಲಿ. ಯತ್ ನಿಜಾ ಸುಪೂತನಿಕಾಯಾ, ಯತ್ ಯಾವ ಕಾರಣದಿಂದ ನಿಜಾಹ ತನ್ನವರು ಭಕ್ತರು, ಸುಪೂತ ನಿಕಾಯಾ ಪವಿತ್ರವಾದ ಸಮೂಹ ಇರುವವರು, ಅವನ ಭಕ್ತರೆಲ್ಲ ಚೆನ್ನಾಗಿ ಪವಿತ್ರರಾದವರು, ಹಾಗೆ ಊರ್ವಶಿಯು ಕೂಡ ಅಂತ ಹೇಳಿ ಇವಳ ಪೂತನೆಯ ಒಂದು ಸಂಗತಿಯನ್ನ ನಿರೂಪಣೆ ಮಾಡಿದ್ದಾರೆ. ಅದನ್ನ ನೀಚಕಾಯಾ ನಿಕಾಯಾ ಸುಪೂತಾ ಭವಂತಿ, ನೀಚಕಾಯ ಉಳ್ಳವರು ಪೂತರಾಗುತ್ತಾರೆ ಅಂತ. ಹಾಗೆ ಒಂದೊಂದರಲ್ಲಿ ಪ್ರಮೇಯಗಳನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ನಾವು ಇವತ್ತು 4, 5 ಅಲ್ಲಲ್ಲ 5, 6, 7 3 ಶ್ಲೋಕಗಳನ್ನು ನೋಡಿದ್ದೇವೆ. ಹಾಗೆ ಈ ತರಹ ಸಮಯ ಆದಾಗ 8ರಿಂದ ಮತ್ತೆ ಮುಂದುವರಿಸೋಣ. ಪ್ರಾಯ ಮುಂದಿನ ಶುಕ್ರವಾರ ಇದಾಗತ್ತೆ. ನಾಳೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೇನೆ. ಆಗಲಿಲ್ಲ ಅಂತಂದ್ರೆ ಇಲ್ಲ, ನಿಮಗೆ ಹೇಗೂ ಇದಿರುತ್ತಲ್ಲ, ನೆಟ್ ಇರುತ್ತೆ, ನಾನು ಮೊದಲೇ ಹೇಳ್ತೇನೆ, ಮಾಡಿಬಿಡೋಣ. ಇಲ್ಲ ಅಂತಂದ್ರೆ ಇಲ್ಲ. ಹಾಗೆ ಮತ್ಸ್ಯ ಪುರಾಣ 2 ಹೊತ್ತು ಆಗುತ್ತೆ. ಬೆಳಗ್ಗಿನ ಪಾಠ ಇದೆ, ಗೊತ್ತಿಲ್ಲ. ಈಗ ಪ್ರಾಯ ಇಲ್ಲಿಂದಲೇ ನೋಡೋಣ, ಏನಾದರೂ ಬೇರೆ ವ್ಯವಸ್ಥೆ ಇದ್ರೂ ಹೇಳ್ತೇನೆ. ಒಟ್ಟು ಮೆಜೆಸ್ಟಿಕ್ಕಿನಿಂದ ಕತ್ತರಗುಪ್ಪೆ ಒಳಗಡೆ ನಡೆಯುತ್ತೆ. ಸರಿ.